ಜಜೀರಾ, ಮುರುಡು ಜಂಜೀರಾ ಅಂತಲೂ ಕರೀತಾರೆ. ಮಹಾರಾಷ್ಟ್ರದ ರಾಯ್ಗಢ್ ಅನ್ನೋ ತಾಲೂಕು ಹತ್ರ ಇರೋಂಥ ಒಂದು ಸುತ್ತ ಸಮುದ್ರ, ಒಂದು 3-3.5 ಕಿಲೋಮೀಟರ್ ಒಳಗಡೆ ಇರುವಂಥ ಕೋಟೆ ಅದು. ನೀವು ಈಗ ನೋಡಿದ್ದು. ನಾನು ಆ ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ಮತ್ತೆ ಒಂದು ಕಥಾ ಬೀಜ ಹುಟ್ಟೋ ಟೈಮಲ್ಲಿ ಕಥೆ ಬರೀಬೇಕು, ಒಂದು ಕಥೆ ಮಾಡಬೇಕು ಅಂದ್ಕೊಂಡಾಗ ಮೊದಲದನ್ನ ತೋರಿಸಿದ್ದು ನಾನು ಗಂಗಣ್ಣ ಅವರಿಗೆ. ಇದನ್ನು ಕೃಷ್ಣಪ್ಪಣ್ಣ ನೋಡಬೇಕು ಬಿಡಲ್ಲ ಅಂಥೇಳಿ ಕೃಷ್ಣಪ್ಪಣ್ಣ ಅವ್ರ ಮನೆಗೆ ಹೋಗಿ ಅವ್ರ ಟಿವಿಗೆ ಮೊಬೈಲೆಲ್ಲ ಚುಚ್ಚಿ ಮುರುಡು ಜಜೀರಾ ಅದರ ಡೇಟೇ ತೊಗೊಂಡಿಲ್ಲ, ಫಸ್ಟ್ ಆ ಲೊಕೇಶನ್ ತೋರಿಸಿ ಎಲ್ಲರಿಗೂ ಖುಷಿಯಾಗಿ ಇಲ್ಲಿ ಮಳೆಗಾಲದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಶುರುವಾದ ಸಿನಿಮಾ ಇದು. ಇಲ್ಲಿವರೆಗೆ ತೊಗೊಂಬಂದಿದೆ. ಬಟ್ ಮುರುಡು ಜಂಜೀರಾ ಅಲ್ಲಿ ಆ ಒಂದು ಹೊರ ರಾಜ್ಯದಲ್ಲಿ ಆ ರಣಬಿಸಿಲು ಮತ್ತು ಆ ರಣಮಳೆ ಎರಡು ಪರ್ಮಿಷನ್ಸು, 15 ಥರದ ಪರ್ಮಿಷನ್ನು, ಅವಷ್ಟನ್ನು ಅಂಗೈಲಿ ಇಟ್ಕೊಂಡು ಯುದ್ಧೋಪಾದಿ, ಆಲ್ಮೋಸ್ಟ್ ಯುದ್ಧನೇ ಅದು ನಾವು ಮಾಡಿದ ಶೂಟಿಂಗು 4-6 ದಿವಸದ್ದು. ಅದು ಅಷ್ಟಕ್ಕೂ ನಾನು ಇವತ್ತೊಬ್ಬ ತಂತ್ರಜ್ಞ ಆಗಿ ನನ್ನ ಗಂಗಣ್ಣನ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಷ್ಟು ಗುದ್ದಾಡಿರಲಿಲ್ಲ ಅಂದರೆ ಸಾಧ್ಯನೇ ಇರಲಿಲ್ಲ. ತುಂಬ ದೊಡ್ಡ ಟೀಮು ದಂಡೇಲಿ, ನಾವು ಒಳಗಡೆ ನಾವು ಶೂಟಿಂಗ್ ಮಾಡ್ತಾ ಇದ್ದಾರೆ. ರಂಗಣ್ಣ ಅವರು ಕೂಡ ಹೇಳಿದ್ರು ಅದು ಎಷ್ಟು ರಿಸ್ಕ್ ಇದೆ, ಬೋಟ್ ಒಳಗಡೆ ಹೋಗಿ ಕಲಾವಿದರಿಂದ ಹಿಡಿದು ತಂತ್ರಜ್ಞರೆಲ್ಲ ಬೆಳಗ್ಗೆ ಹೋಗಬೇಕು. ಅದು ಸುಲಭದ ಕೆಲಸ ಆಗಿರಲಿಲ್ಲ ನಮಗೆ. ಅದನ್ನು ಆಗಗೊಳಿಸಿದ್ದು ಗಂಗಣ್ಣ, ಮತ್ತು ಇಲ್ಲೇ ಮಾಡಬೇಕು ಅಂತ ರಾಜಾಜ್ಞೆ ಹೊರಡಿಸಿದ್ದು ಕೃಷ್ಣಪ್ಪಣ್ಣ. ಸೊ ಅದನ್ನು ಸುಮಾರು ಸತಿ ನಮಗೆ ಸಮುದ್ರದ ಪರ್ಮಿಷನ್ಗಳೇ ಸಿಗಲಿಲ್ಲ. ಆದ್ದರಿಂದ ಈಗ ಗಂಗಣ್ಣ ಅವರು ದತ್ತಣ್ಣ ಅವ್ರನ್ನ ವೇದಿಕೆ ಕರ್ಕೊಂಬರ್ಬೇಕಾಗಿ ವಿನಂತಿ. ನಿಮ್ಮದೊಂದು ಟೀಸರ್ ಪ್ಲೇ ಮಾಡ್ತೀವಿ, 2 ಮಾತಾಡ್ಬೇಕು. ಅಲ್ಲಿ ತನಕ ಕೂತಿರ್ಬೋದ? ಹಾಂ. ಬಹಳ ಕಷ್ಟಪಟ್ಟು ಮುಗಿಸ್ಕೊಂಡ್ ಬಂದಿದ್ದೀವಿ, ಮತ್ತೆ ಜ್ಞಾಪಿಸ್ತಾ ಇದೆಯಲ್ಲಪ್ಪ ಇದನ್ನ. ರಾತ್ರಿ ನಿದ್ದೆ ಬರಲ್ಲ. ರಘು ದೊಡ್ಡದಾಗಿ ಇಷ್ಟ ಬಂದಾಗ ಮಾತಾಡೋ, ಇಷ್ಟ ಬಂದಾಗ ಹಾಡು ಹೇಳ್ದ ಅಂತ ಮೆಚ್ಕೊಂಡ್ಬಿಟ್ಟೆ. ಆ ಡಬ್ಬಿಂಗಿಗೆ ಗೊತ್ತಾಗುತ್ತೆ ನನ್ನ ಅವಸ್ಥೆ ಏನು ಅಂತ. ಯಾವ ಭಾಷೆ ಅದು, ಯಾವ ಊರಿಂದ ಎತ್ಕೊಂಡ್ಬಂದಿದ್ದಾರೆ. ಹೋಗ್ಲಿ, ಒಂದು ಕಡೆಯಿಂದ ತೊಗೊಂಬಂದಿದ್ರೆ ಓಕೆ, 16 ಕಡೆಯಿಂದ ತಂದಿದ್ದನ್ನೆಲ್ಲ ಸೇರಿಸ್ಬಿಟ್ಟು ಮಾತಾಡುವಂತೆ ಒಂದು ಕೈಲಿ ಮಾತಾಡಿಸಿದ್ದಾರೆ. ಬಹಳ ಅದ್ಭುತವಾದ ಅನುಭವ ಈ ಸಿನಿಮಾದಲ್ಲಿ ನನಗೆ. ಹಾಗೇನೆ ಸಿಕ್ಕಾಪಟ್ಟೆ ಕಂಪ್ಲೇಂಟು ನಿರ್ದೇಶಕರ ಮೇಲೆ. ಇವ್ರು ಯಾರೋ ನಿರ್ದೇಶಕರ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲ್ಲ, ನಾನು ಹೇಳಿಬಿಡ್ತೀನಿ. ಏನೋ ನನ್ನ ಮನೆಗೆ ಬಂದರು, 4 ನಿಮಿಷದಲ್ಲಿ ನನ್ನ ಪಾತ್ರ ಹೇಳಿ ಮುಗಿಸಿ ಹೊರಟುಬಿಟ್ರು. ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು 2-3 ವಿಷಯ ಹೇಳ್ತೀನಿ. ಯೋಗರಾಜ್ ಭಟ್ರು ಅಂದರೆ ನನಗೆ ಬಹಳ ಹಿಂದಿನಿಂದ ಗೊತ್ತು. ಸಿನಿಮಾ ಮಾಡೋಕ್ಕೆ, ಅವ್ರು ಸಿನಿಮಾ ಮಾಡೋದಕ್ಕಿಂತ ಮುಂಚಿನಿಂದ ನನ್ನ ರೂಮ್ನಲ್ಲಿ ಬಂದು ಕೂತಿರೋರು. ಬೆಳೆದ್ರು, ಬಹಳ ದೊಡ್ಡದಾಗಿ ಬೆಳೆದ್ರು. ಸಂತೋಷ ಆಯಿತು. ಈ ಸಿನಿಮಾ ಮಾಡಬೇಕಾದ್ರೆ ಕರೆದ್ರು ಒಂದು ದಿವಸ ಆಫೀಸ್ಗೆ. ಅದೇನು ಕಾಸ್ಟ್ಯೂಮ್ ಟ್ರಯಲ್ ಅಂದರು. ಇನ್ನೊಂದು ದಿವಸ ಕರೆದ್ರು ಡೈಲಾಗ್ ಡೆಲಿವರಿ ಟ್ರಯಲ್ ಅಂದರು. ಎಲ್ಲದಕ್ಕೂ ಒಪ್ಪಿಕೊಂಡೆ. ಆದರೂ ಅವರು ಹೋಗಿದ ರೀತಿ ಅಂದರೆ ಅದನ್ನು ಎಷ್ಟು ಮುತುವರ್ಜಿ ಇಟ್ಟಿವನ್ನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದು ನನಗೆ ತಲೆ ಕೆಟ್ಟೋಯ್ತು. ಮೊನ್ನೆ ಯಾರೋ ಹೊಸ ನಿರ್ದೇಶಕರು ಬಂದಿದ್ದರು, ಯಾವುದೋ ಒಂದು ಇದನ್ನ ಇಟ್ಟು, ಏನಪ್ಪ ನನ್ನ ಕಾಸ್ಟ್ಯೂಮು ಅಂತ ಕೇಳಿದೆ. ಅದೇ ಸರ್, ಅಡ್ಡ ಪಂಚೆ, ಒಂದು ಜೊಬ್ಬ. ನಿಮ್ಗೆ ಇವೆರಡನ್ನು ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಒಂದು ಸಿನಿಮಾ ಅಂದರೆ ಏನಾದ್ರು ಹೊಸ್ತನ ಇರಬೇಕಲ್ಲೇನ್ರಿ, ಅದು ಎಲ್ಲದರೊಳಗೂ ಇರಬೇಕು. ಇನ್ನೇನು ಮಾಡೋಕ್ಕಾದ್ರೆ ಪೈಜಾಮ ಹಾಕ್ಬಿಡೋಣ ಸರ್. ಒಂದು ನಿಮಿಷ ತಡೀರಿ, ನಂದೊಂದು ಸ್ಟಿಲ್ಲು ನಾನೇ ಇಟ್ಕೊಂಡಿದ್ದೆ, ಯಾರಿಗೂ ತೋರ್ಸಕ್ಕಲ್ಲ.
ನನ್ನ ಕಾಸ್ಟ್ಯೂಮ್ ಕಂಟಿನ್ಯೂಟಿ, ನನ್ನ ಗಡ್ಡ ಇದ್ರ ಕಂಟಿನ್ಯೂಟಿ ನೋಡೋಕ್ಕೆ ಅಂತ ಸುಮ್ಮನೆ ಇದನ್ನು ನೋಡಿ ಅಂದರು. ಹಿಂಗೆ ತೋರಿಸಿ ಹಿಂಗೆ ಇಟ್ಕೊಂಡ್ಬಿಟ್ಟೆ. ಇದು ಯಾರದ್ದು ಹೇಳಿ ಗೊತ್ತಾಗಲಿಲ್ಲ ಸರ್. ನನ್ನದೇ. ಒಬ್ಬ ಮನುಷ್ಯನಿಗೆ ಒಂದು ಹೊಸ ರೂಪ ಕೊಡೋದಕ್ಕೆ ಕಾಸ್ಟ್ಯೂಮು, ಗಡ್ಡ, ತಲೆ, ಮೇಕಪ್ ಎಲ್ಲವೂ ಬೇಕಾಗುತ್ತೆ. ಬಟ್ ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಮುತುವರ್ಜಿ ವಹಿಸಿದಾಗ ಇವೆಲ್ಲ ಹೊಸತನ ಕಾಣುತ್ತೆ. ಅದು ನಮ್ಮ ಯೋಗರಾಜ್ ಭಟ್ರಲ್ಲಿ ಕಾಣ್ತು. ಓಕೆ, ಭಾಳ ಸಂತೋಷ, ಭಾಳ ಚೆನ್ನಾಗಿ ಒಂದು ಹೊಸ ರೂಪ ಕೊಟ್ಟರು ನನಗೆ. ಇಷ್ಟೆಲ್ಲ ಆದಮೇಲೆ ಕಷ್ಟ ಕೊಡೋಕ್ಕೆ ಶುರು ಮಾಡಿದರು. ಓಕೆ, ಅವನು ಹೇಳ್ಕೋಬೇಕು, ಅದು ಕಂಪ್ಲೇಂಟ್ ಆಗಿರಲಿ ಪರವಾಗಿಲ್ಲ. ಇನ್ನು ಯಾವಾಗ ತೀರಿಸ್ಕೊಳಕ್ಕಾಗತ್ತೆ? ನಾವು ಇಂಥ ಸಮಯದಲ್ಲೇ ತೀರಿಸ್ಕೋಬೇಕು ತಾನೆ. ಹೇಳಿದರು, ನೀನು 100 ವರ್ಷದವನಪ್ಪ. ನಾನು ಓಕೆ, ಹತ್ತತ್ರ ಇದ್ದೀನಿ ನಾನು, ಈಗಾಗಲೇ 82. ಆಯಿತು, ನಾನು ನಟ ತಾನೆ, ಅದು ರಂಗಭೂಮಿಯಿಂದ ಬಂದವನು. ಓಕೆ, 100 ವರ್ಷ ಅಂತ ಅಂದರೆ ಒಂದಿಷ್ಟು ತಲೆ ಅಲ್ಲಾಡಿಸ್ಬೇಕು, ಬೆನ್ನು ಬಗ್ಗಿಸ್ಬೇಕು, ಎಲ್ಲ ಮಾಡೋ ಹಂಗಿಲ್ಲ. ಏನು ಮೈ ಬಗ್ಸೋದು? ಯಾಕೆ? ನೀವು ಮನಸ್ಥಿತಿಯಲ್ಲಿ ಇನ್ನೂ 60-70 ವರ್ಷದವರು. ಆ ರೀತಿ ಇದೆ ಈ ಪಾತ್ರ ಅಂದರು. ಇದನ್ನು ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? 100 ವರ್ಷ ಆಗಿದೆ ಅಂತಲೂ ತೋರಿಸ್ಬೇಕು, 60-70 ವರ್ಷದ ಚೈತನ್ಯ ಇದೆ ಅಂತಲೂ ತೋರಿಸ್ಬೇಕು. ಆಗ್ಲಪ್ಪ ಏನೋ ಮಾಡೋಣ ಅಂತ ಶುರು ಮಾಡಿದೆ. ಒಂದು ಸೀನ್ ಆಯಿತು ನೋಡಿ, ಇಲ್ಲೂ ಕೂಡ ಈ ಕೈ ಬರುತ್ತೆ. ಹೌದಾ? ಕೈ ಉಪಯೋಗಿಸೋ ಹಂಗಿಲ್ಲ. ಇದು ಒಳ್ಳೆ ಹೋಯ್ತಲ್ರಿ. ಭರತನ ನಾಟ್ಯಶಾಸ್ತ್ರದಲ್ಲಿ ಆಂಗಿಕ ಅಭಿನಯ ಅಂತ ಕೈಗೆ ಅಂತ ಕೊಟ್ಟಿದ್ದಾರೆ. ನನ್ನನ್ನು ಭಾಳ ಜನ ಆಂಗಿಕ ಅಭಿನಯ ಕೂಡ ಮೆಚ್ಕೊಂಡಿದ್ದಾರೆ. ನೋ, ಈ ಸಿನಿಮಾದಲ್ಲಿ ಕೈ ಉಪಯೋಗಿಸೋ ಹಂಗಿಲ್ಲ. ಆಯ್ತಪ್ಪ, ಮೈ ಬಗ್ಸೋ ಹಂಗಿಲ್ಲ. ಓಕೆ, ಹೋಗಲಿ. ಅಮಿತಾಬ್ ಬಚ್ಚನ್ ಥರ ಬ್ಲ್ಯಾಕ್ನಲ್ಲೆಲ್ಲ ಮಾಡಿದ್ನೆಲ್ಲ ತಲೆ ಅಲ್ಲಾಡಿಸೋ ಹಂಗಿಲ್ಲ. ಆಯಿತು, ಏನು ಹಂಗಾರೆ, ಏನು ರೋಬೋ ಥರ ನಿಂತ್ಕೋಬೇಕಾ? ನೋಡೋಣ, ಡೈರೆಕ್ಟ್ರ್ ಹೇಳ್ತಾ ಇದ್ದಾರೆ, ಮಾಡೋಣ. ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ತಾನೆ. ಆಮೇಲೆ ಡೈಲಾಗ್ ಡೆಲಿವರಿಗೆ ಬಂತಪ್ಪ. ಟ್ರಯಲ್ ಮಾಡಬೇಕಾದ್ರೆ ನಾ ಹೇಳಿದ್ದಕ್ಕೆಲ್ಲ ಹ್ಞೂ ಅಂದಿದ್ರು. ಅಲ್ಲಿ ಹೋದರೆ ವೆರಿ ಇಂಟ್ರೆಸ್ಟಿಂಗ್. ಜೋರಾಗಿ ಮಾತಾಡೋ ಹಂಗಿಲ್ಲ. ಪಕ್ಕದವ್ರಿಗೆ ಹೆಂಗೆ ಕೇಳಿಸ್ಬೇಕು ಅಂದರೆ ಕೇಳಿಸ್ಬಾರ್ದು. ನೋಡ್ರಿ ಅಂತ ಎಷ್ಟೆಷ್ಟು ಇದು ಇಂಪೊಸಿಷನ್ಸ್ ನಮ್ಮ ಮೇಲೆ. ಹೇಗೇನು ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ ವಾಚಿಕ ಅಂತ. ನನ್ನ ಮಾತು ಕೇಳಿಸ್ಬಾರ್ದಂತ ಅವ್ರಿಗೆ, ಪಕ್ಕದಲ್ಲಿರೋರಿಗೆ. ಓಹೋ, ಸ್ವಲ್ಪ ಇದೇನು ಸಾಮಾನ್ಯವಾದ ಅನುಭವ ಅಲ್ಲ ಅಂದ್ಕೊಂಡೆ. ಈ ನಾಟ್ಯಶಾಸ್ತ್ರದಲ್ಲಿ 2, 3, 4 ಹೇಳ್ತಾರಲ್ಲ, ಏನದು ವಾಚಿಕ, ಆಂಗಿಕ, ಆಹಾರದಲ್ಲಿ ಗೆದ್ದು ಬಿಟ್ಟಿದ್ದಾರೆ. ಅದು ಅವ್ರು ಗೆದ್ದಿರೋದು, ನಾನು ಗೆದ್ದಿರೋದಲ್ಲ. ಇನ್ನು ಉಳಿದಿದ್ದೇನು ಅಂದರೆ, ಈ ಸಿನಿಮಾ ಆದಮೇಲೆ ಏನಾದರೂ ಈ ಪಾತ್ರವನ್ನು ಜನ ಮೆಚ್ಚಿಕೊಂಡ್ರೆ ಅದು ನನ್ನ ಸಾತ್ವಿಕ ಅಭಿನಯಕ್ಕೆ ಮೆಚ್ಕೋಬೇಕು. ಮೆಚ್ಕೊಂಡು ಬಿಟ್ಟರೆ ನನ್ನ ನಟನೆಯ ಜೀವನದ ಕ್ಲೈಮ್ಯಾಕ್ಸ್ ಆಗೋಯ್ತು ಅಂತ ಲೆಕ್ಕ. ಬಟ್ ಅದರ ಸಂಪೂರ್ಣವಾದ ಕ್ರೆಡಿಟ್ ಹೋಗೋದು ಆ ರೀತಿ ಯೋಚನೆ ಮಾಡಿದ ನಿರ್ದೇಶಕರಿಗೆ. ಓಕೆ, ಇದು ಅಭಿನಯದ ಪಾರ್ಟ್ ಆಯ್ತಲ್ಲ. ಆ ಮುರುಡನ್ನು ಐಲ್ಯಾಂಡ್ ನೀವು ಒಪ್ಕೊಂಡ್ಬಿಟ್ರಲ್ಲ ಸರ್, ಅದನ್ನು ಕರ್ಕೊಂಡು ಹೋದ್ರಪ್ಪ. ನನಗೆ ಇಲ್ಲಿಂದ ಬೊಂಬಾಯಿಂದ ಅಲ್ಲಿಂದ ಒಂದು 5 ಗಂಟೆ ಪ್ರಯಾಣ ಹೋಗಿ. ಚೆನ್ನಾಗಿದೆ, ಸುತ್ತ ಅದ್ಭುತವಾದ ಪ್ರಕೃತಿ ಸೌಂದರ್ಯ ಎಲ್ಲವೂ ಸರಿ. ಬೆಳಗ್ಗೆ ಎದ್ದಲ್ಲಿ ಸಮುದ್ರ ನೋಡಿದ್ದೀವಿ. ಓಕೆ, ಕೋಟೆ ನಾನು ಬಂದಿರೋದೇ ಕೋಟೆ ನಾಡು, ಚಿತ್ರದುರ್ಗದಿಂದ. ಕೋಟೆ ಹತ್ತಿದ್ದೀನಿ, ಎಲ್ಲ ಸರಿ.
ಈ ಸಮುದ್ರದಲ್ಲಿ ದೋಣಿಯಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಳಿದು ಒಳಗೆ ಹೋಗಬೇಕು. ಅದೊಂದು ಸಾಹಸವೋ ದುಸ್ಸಾಹಸವೋ ಈಗ ಹೇಳೋಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಅನುಭವಿಸಿ ಬಂದ್ಬಿಟ್ಟಿದ್ದೀನಿ ಬದುಕಿ. ಹತ್ತಿ ಅಲ್ಲಿ ಇದಕ್ಕೆ ಸಮುದ್ರದಿಂದ ಇದಕ್ಕೆ ಹೋಗ್ರಿ ಕೋಟೆಗೆ ಅಂತ ಹೆಂಗೆ ಹೋಗೋದು? ಏನೋ ಕಷ್ಟಪಟ್ಟು ಒಂದು ಕಾಲು ಹಿಂಗೆ ಇಟ್ಟರೆ ಇನ್ನೇನು ಇಡಬೇಕು ಅಂದ್ರೆ 6 ಅಡಿ ಮೇಲೆ ಹೋಗುತ್ತೆ. ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಮತ್ತೆ ಇನ್ನೊಂದು ಸಾರಿ ಇಡೋಣ ಅಂದರೆ 6 ಅಡಿ ಕೆಳಗಡೆ ಹೋಗುತ್ತೆ. ಈ ಬ್ಯಾಲೆನ್ಸ್ ಹೆಂಗೆ ಮಾಡೋದು? ಆಮೇಲೆ ಈ ಮನುಷ್ಯ ಹೆಂಗೆ ಅದು ಹೇಳಿ ಹೋಗಿದ್ನ ಬಿಟ್ಟನ ಹಿಂಗೆ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಹೋಗಂಗೆ ವಾಕ್ ಮಾಡ್ಕೊಂಡು ಹೊಟ್ಟೋದು. ಈ ಭಾರತ ಮನುಷ್ಯ ಹಿಂಗೆ ಹೋಗಬೇಕಾದ್ರೆ ನಾನು ಯಾಕೆ ಹೋಗಬಾರ್ದು ಅಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಕಡೆಗೆ ಪಾಪ ನಮ್ಮ ಇವರು ಕೆಲವರು ಇದ್ದಾರೆ, ಪ್ರತಾಪ್ ಇದ್ದಾರೆ, ನಮ್ಮ ಮೇಕಪ್ ಮನ್ ಉಮೇಶ ಇದ್ದಾನೆ, ಅವ್ರ ಕೈಲಾಗಲ್ಲ, ಯಾಕಂದ್ರೆ ನಾನು ಭಾರ. ಅವ್ರು ಯಾರೋ ಲೋಕಲ್ ಪೀಪಲ್, ಇವನು ಹಿಂಗೆ ಬಿಟ್ಟರೆ ಆಗಲ್ಲ ಅಂತಂದು ಒಂದು ಜಾಕೆಟ್ ಹಾಕಿ ಅದಾದ ಕರೆಕ್ಟ್ ಸಾಮಿಗೆ ಹಿಂದ್ಗಡೆಯಿಂದ 4 ಜನ ದಬ್ಬಿದ್ರು, ಅಲ್ಲೊಂದು 4 ಜನ ಎತ್ಕೊಂಡ್ರು. ಇಷ್ಟೇ ಗೊತ್ತಿರೋದು ನನಗೆ. ಅಲ್ಲಿಂದ ಅಲ್ಲಿಗೆ ಹೆಂಗೆ ಹೋದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸಾಹಸವನ್ನು ನನ್ನ ಕೈಲಿ ಮಾಡಿಸಿದ್ದಾರೆ. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಸಿನಿಮಾ, ದಿಸ್ ಇಸ್ ಪಾರ್ಟ್ ಆಫ್ ರಿಯಲ್ ಲೈಫ್. ಒಪ್ಕೋತೀನಿ, ಇವನ್ನೆಲ್ಲ ಮಾಡಿದ್ರೇ ದೊಡ್ಡ ಚಿತ್ರಗಳಾಗೋದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರೊಡಕ್ಷನ್ ಹುಡುಗರಿದಾರಲ್ಲ, ಅದನ್ನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಲ್ಲಿ. ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಅವ್ರು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಅಂತ. ಅದರ್ವೈಸ್ ಇಲ್ಲೆಲ್ಲ ಎಲ್ಲೋ ಹೋಗ್ತಾರೆ, ಇದನ್ನು ಮಾಡ್ತಾರೆ, ಇಲ್ಲಿಂದ ಅಲ್ಲಿಗೆ ಇಡ್ತಾರೆ. ಅದಲ್ಲ, ಅದು ನಿಜವಾದ ಸಾಹಸದ ಕೆಲಸ. ಅಪ್ಪ ನೋಡಿ, ನಮ್ಮ ಪರದೆ ಮೇಲೆ ಬಂದಾಗ ನಮಗೇನೋ ಒಂದು ಪ್ರಶಸ್ತಿ ಕೊಟ್ಟುಬಿಡ್ತಾರೆ, ಇದನ್ನು ಮಾಡ್ತಾರೆ. ಅವರನ್ನು ಗುರುತಿಸೋ ಪ್ರಯತ್ನ ಎಲ್ಲರೂ ಆಗಬೇಕಪ್ಪ. ಈಗ ನಾನು ಗುರುತಿಸ್ತೀನಿ ನಿಮಗೆ, ನಿಮ್ಮೆಲ್ಲರಿಗೂ ಒಟ್ಟೇ ಒಂದು ನಮಸ್ಕಾರ ಮಾಡಿ. ನಿಮ್ಮ ಕೆಲಸ ಸಮಥಿಂಗ್ ಅನ್ಬಿಲೀವಬಲ್, ಪರ್ಟಿಕ್ಯುಲರ್ಲಿ ಅಂಥ ಜಾಗಕ್ಕೆ ಹೋದಾಗ. ಇವೆರಡಾಯಿತು. ಇನ್ನೊಂದು ಹೊಸ ಹುಡುಗರು, ಸುಮುಖ ಹೊಸಬನೇನಲ್ಲ, ಆದರೂ ಒಂದು ನಿಜವಾದ ಕಮರ್ಷಿಯಲ್ ಸಿನಿಮಾಗೆ ಅವನು ಹೊಸದಾಗಿ ಕಾಲಿಟ್ಟಿರೋನು ಅಂತಲೇ ಹೇಳಬೇಕು. ನಾನು ಸಣ್ಣ ವಯಸ್ಸಿನಿಂದ ನೋಡಿದ್ದೀನಿ. ಮುನ್ನುಡಿ ಸಿನಿಮಾದಲ್ಲಿ ಒಂದು ಸಣ್ಣ ಮಗುವಿನ ಪಾತ್ರ, ಅದು ಹೆಣ್ಣು ಮಗುವಿನ ಪಾತ್ರ. ಚಡ್ಡಿ ಕೂಡ ಹಾಕ್ಕೊಳಕ್ಕೆ ಬಿಟ್ಟಿರಲಿಲ್ಲ ನಾವು, ಹಾಗೆ ಬಂದ ಅದು ಸಮುದ್ರದ ಕಡಲ ತೀರವೇ. ಅಲ್ಲಿಂದ ಇಲ್ಲಿಗೆ ಅಗಾಧವಾಗಿ ಬೆಳೆದಿದ್ದಾನೆ. ಇಲ್ಲಿ ಆ ಕುದುರೆ ಏರು ಬಂದಾಗ ನೋಡಿ ಭಾಳ ಸಂತೋಷವಾಯಿತು ನನಗೆ. ಓಕೆ, ಗುಡ್ ಲಕ್. ನೀನು ಭಾಳ ಅರಸ್ಕೊಂಡಿದೆ, ಅದು ಗೊತ್ತು ನನಗೆ. ಆ ಮನುಷ್ಯ ಸುಮ್ಮನೆ ಹಂಗೆ ಬಿಡೋನಲ್ಲ. ಆದರೆ ಅವರು ನಿನಗಾಗಿ ವಹಿಸಿರೋ ಮುತುವರ್ಜಿ ಇದೆಯಲ್ಲ, ಕಣ್ಣಾರೆ ಕಂಡಿರೋದು. ಒಬ್ಬ ಹೊಸ ಹುಡುಗನ್ನ ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ಹೇಗೆ ನಿಲ್ಲಿಸಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಏನೇನು ಸಲಕರಣೆಗಳಿಗೆ ಬೇಕೋ ಅವೆಲ್ಲವನ್ನು ಅವರಲ್ಲಿ ತುಂಬುತ್ತಾರೆ. ಹಾಗಾಗಿಯೇ ಅವ್ರು ಮಾಡೋ ಕೆಲಸಗಳು ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ, ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಇಬ್ಬರು ಹೆಣ್ಮಕ್ಕಳು ಕೂಡ ಭಾಳ ಕಷ್ಟಪಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ಏಗಕ್ಕೆ. ಓಕೆ, ಹಾಗೆ ಅವರಿಂದ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ನು ತಗೊಂಡಿದ್ದಾರೆ. ಭಾಳ ಸಂತೋಷದ ವಿಷಯ. ಇಷ್ಟೆಲ್ಲ ಆದಮೇಲೆ ಇವ್ಯಾವುದೇ ಆಗಲಿ, ಇಂಥ ಒಂದು ದೊಡ್ಡ ಕೆಲಸಕ್ಕೆ ಹಿಂದುಗಡೆ ಒಬ್ಬ ಒಳ್ಳೆ ನಿರ್ಮಾಪಕ ಮತ್ತು ಅವರಿಗೆ ಸಪೋರ್ಟಾಗಿ ನಿಲ್ಲುವಂಥ ಒಬ್ಬ ಗಂಗಾಧರ, ಒಬ್ಬ ಪ್ರತಾಪ ಇದ್ದಾರಲ್ಲ, ಅದು ಬಹಳ ಮುಖ್ಯ. ಅದು ಅವರು ತಮ್ಮ ಕೆಲಸಗಳನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತಂದರೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಯಾವತ್ತೋ ಮುಂದೊಂದು ದಿವಸ ಹೇಳಬೇಕಾಗತ್ತೆ, ಹೇಳ್ತೀನಿ. ಯಾಕೆಂದ್ರೆ
ಈ ಈ ಸಿನಿಮಾ ಪ್ರಪಂಚ ಇರೋದು ನಂಬಿಕೆಯ ಮೇಲೆ ನಿಂತಿರೋದು. ಓಕೆ, ಆ ನಂಬಿಕೆಯನ್ನು ನಿಜ ಅರ್ಥದಲ್ಲಿ ಅರ್ಥ ಮಾಡಿಕೊಂಡು ಅವ್ರು ಮಾಡಿರೋ ಕೆಲಸ ಇದೆಯಲ್ಲ ಬಹಳ ದೊಡ್ಡದು. ಓಕೆ, ಅದಕ್ಕೆ ಒಂದು ಸರಿ ಕೇಳಿದೆ ನಾನು, ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಯಾರು ಅಂತ, ನೀನ ಅಥವಾ ಆ ಪ್ರತಾಪ ಅಂತ. ಎಲ್ಲ ಕೆಲಸಗಳನ್ನು ಮಾಡ್ತಿದ್ದನು. ಭಾಳ ಸಂತೋಷ ಆಗುತ್ತೆ ಅಂತ. ಆಮೇಲೆ ಇಡೀ ಒಂದು ಗುಂಪು ಅನ್ನಬಾರದು, ಅದಕ್ಕೆ ಏನು ಅನ್ಬೇಕು ಸರ್, ಅದಕ್ಕೆ ಟೀಮ್ ಅನ್ನೋದು, ಟೀಮ್ ವರ್ಕ್, ಟೀಮ್ ಸ್ಪಿರಿಟ್ ಅನ್ನೋದು ಅಲ್ಲಿ ಕಂಡ್ರೆ ಎಷ್ಟು ಚೆನ್ನಾಗಿತ್ತು. ಏನು ಕತೆ, ಒಂದು ಸಿನಿಮಾ ಆದಮೇಲೆ 16 ವರ್ಷಗಳು ಅದರ ಅನುಭವಗಳನ್ನು ನಾವಿನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದು ಬಹಳ ದೊಡ್ಡದದು. ಹಾಗಾಗಿ ಈ ಸಿನಿಮಾ ಕೂಡ ಇವತ್ತಿನ ದಿವಸ ನೀವು ನೋಡಿರೋದು ತುಣುಕುಗಳಷ್ಟೇ. ಹೆಸರು ಮನದ ಕಡಲು ಅಂತ ಬಹಳ ಚೆನ್ನಾಗಿದೆ. ಓಕೆ, ನಿಜವಾಗಿಯೂ ಕೂಡ ಈ ಸಿನಿಮಾ ಭಾಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಪಡ್ಕೊಳ್ಳಿ ಅಂತ ಹೇಳಿ ಇಲ್ಲಿಗೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನನ್ನ ಅನಂತ ಶುಭಾಶಯಗಳನ್ನು ಹೇಳಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.